ಹಲೋ ನಮಸ್ತೆ. ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ಊರಿಂದ ಬಂದಮೇಲೆ ಸ್ಟಾರ್ಟಿಂಗ್ ಕ್ಯಾಪ್ಚರ್ ಮಾಡಿರುವಂತಹ ಕ್ಲಿಪ್ಸ್ ಇವು. ನೆಕ್ಸ್ಟ್ ಡೇ ಮಾರ್ನಿಂಗ್ ಕ್ಯಾಪ್ಚರ್ ಮಾಡಿರೋದು. ಗ್ರೋಸರೀಸ್ ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿತ್ತು. ಏನೂ ಇರಲಿಲ್ಲ ನಿಜ ಹೇಳಬೇಕಂದ್ರೆ. ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡಿ ಮತ್ತೆ ಸ್ವಲ್ಪ ಉಳಿದದನ್ನು ಊರಿಗೆ ಕೊಂಡೋಗಿದ್ವಿ. ರಿಟರ್ನ್ ಬಂದಮೇಲೆ ಸ್ವಲ್ಪ ಆರ್ಡರ್ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಆರ್ಡರ್ ಬಂದಿತ್ತು. ಅದನ್ನು ಕಿಚನ್ವರೆಗೆ ತಗೊಂಡು ಹೋಗೋದಕ್ಕೆ ಇಷ್ಟೊಂದು ಹರಸಾಹಸ ನಡೀತಾ ಇದೆ. ಎಲ್ಲರಿಗೂ ಸುಸ್ತು, ಜ್ವರ, ಮೈಕೈ ನೋವು ಈ ಥರ ಸುಮಾರಷ್ಟು ಚಾಲೆಂಜಸ್ ಇವೆ. ಫ್ರಿಡ್ಜ್ ಒಂದು ಕ್ಲೀನ್ ಮಾಡ್ಕೊಳ್ಬೇಕಿತ್ತು. ನಿನ್ನೆ ರಾತ್ರಿನೇ ನೆಲ ಎಲ್ಲ ಗುಡಿಸಿ ಒರೆಸಿ ಅದನ್ನೆಲ್ಲ ಕ್ಲೀನ್ ಮಾಡಿ ರೆಸ್ಟ್ ಮಾಡಿದ್ವಿ. ಬೆಳಗ್ಗೆ ತಿಂಡಿ ಕೂಡ ಹೊರಗಡೆಯಿಂದ ತಂದು ತಿಂದ್ವಿ. ಸಣ್ಣ ಪುಟ್ಟ ಕ್ಲೀನಿಂಗ್ ಎಲ್ಲ ಏನಿದೆ ಅದನ್ನೆಲ್ಲ ಮಾಡ್ಕೊಂಡ್ವಿ. ಫ್ರಿಡ್ಜ್ ಒಂದು ಚೆನ್ನಾಗಿ ಒರೆಸ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಫ್ರಿಡ್ಜ್ ಅನ್ನು ಆಫ್ ಮಾಡಿ ಹೋಗಿದ್ವಿ. ಹಾಗೆ ಡೋರ್ ಸ್ವಲ್ಪ ಓಪನ್ ಇಟ್ಟು ಹೋಗಿದ್ವಿ. ಇಲ್ಲದಿದ್ರೆ ಅದು ಸ್ಮೆಲ್ ಬರುತ್ತಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಏನಾದ್ರೂ ಪೇಪರ್ ಏನಾದ್ರೂ ಅಡ್ಡ ಇಟ್ಟು ಓಪನ್ ಆಗಿ ಇಟ್ರೆ ಸ್ಮೆಲ್ ಏನು ಬರೋದಿಲ್ಲ. ಬಟ್ ಅದನ್ನ ಆನ್ ಮಾಡೋದಕ್ಕಿಂತ ಮೊದಲು ಚೆನ್ನಾಗಿ ಒಮ್ಮೆ ಕ್ಲೀನ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಡೀಪ್ ಆಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದಾನೆ. ಎಲ್ಲ ರ್ಯಾಕ್ ಅನ್ನೆಲ್ಲ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೊಂಡು ಇನ್ನು ಫ್ರಿಡ್ಜ್ ಅಲ್ಲಿ ಏನ್ ಇಡಬೇಕು ಅದನ್ನ ನೀಟಾಗಿ ಇಟ್ಕೊಂಡ್ರಾಯ್ತು. ಇದು ಆರುಷ್ಗೆ ಬರೀಲಿಕ್ಕೆ ಕಲಿಸ್ಲಿಲ್ಲ ನಾವಾಗಿ. ಅಲ್ಲಿ ಕ್ಷಿತಿ ಹೋಮ್ವರ್ಕ್ ಎಲ್ಲ ಮಾಡೋದನ್ನ ನೋಡ್ತಿದ್ದ. ಹಾಗಾಗಿ ಅಲ್ಲಿಂದ ಸ್ಟ್ಯಾಂಡಿಂಗ್ ಲೈನ್ ಮತ್ತೆ ಸ್ಲೀಪಿಂಗ್ ಲೈನ್ ಮಾಡೋದನ್ನ ಕಲ್ತ್ಕೊಂಡಿದ್ದಾನೆ. ನಮ್ಮ ಹತ್ರ ಹೇಳ್ತಾನೆ, ನೀವು ಡಾಟ್ ಹಾಕಿ ಕೊಡಿ, ನಾನು ಜಾಯಿನ್ ಮಾಡ್ತೇನೆ ಅಂತ ಹೇಳಿ. ಸೊ ಅಲ್ಲಿಂದ ಕಲ್ತ್ಕೊಂಡು ಬಂದಂತಹ ಒಂದು ಏನು ಬರೆಯುವಂತಹ ಕಲೆ ಅಂತ ಹೇಳಬೇಕು ಅಷ್ಟೇ ಈ ಏಜ್ಗೆ. 2 ವರ್ಷ ಆಗಿ 1 ತಿಂಗಳಾಗಿದೆ ಮಾತ್ರ. ನಮ್ಮ ಆರುಷ್ಗೆ ಕೂಡ ಸ್ವಲ್ಪ ಜ್ವರ, ಶೀತ ತರ ಎಲ್ಲ ಇದೆ. ಶೀತ ಏನು ಅಷ್ಟು ಜೋರಿಲ್ಲ, ಬಟ್ ಸ್ವಲ್ಪ ಸ್ವಲ್ಪ ಇದೆ. ಹೇಗಿದ್ರು ನೀರೆಲ್ಲ ಚೇಂಜ್ ಆಗಿದೆ, ಟ್ರಾವೆಲ್ ಮಾಡಿದ್ದೇವೆ. ಮತ್ತೆ ಇವಾಗ ಸ್ವಲ್ಪ ಬೇರೆ ಬೇರೆ ತರ ಜ್ವರ ನಮ್ಗೆ ಗೊತ್ತಾಗೋದಿಲ್ಲ ಇನಿಷಿಯಲ್ ಟೈಮಲ್ಲಿ. ಸೊ ಹೇಗಿದ್ರು ಏನಿದ್ರು ಒಳ್ಳೇದು ಒಮ್ಮೆ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಬರುವ ಅಂತ ಹೇಳಿ ಅಪಾಯಿಂಟ್ಮೆಂಟ್ ತಗೊಂಡಿದ್ವಿ. ಸಂಜೆ ಹೋಗ್ತಾ ಇದ್ದೇವೆ. ಇದು ಬಂದಂತಹ ನೆಕ್ಸ್ಟ್ ದಿನ ಇದು. ಸೊ ಅವನಿಗೆ ಕೂಡ ಒಮ್ಮೆ ತೋರಿಸಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ, ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೇವೆ ಅಂತ ಹೇಳಿ ಚೆನ್ನಾಗಿ ಮಾತಾಡ್ಕೊಂಡು ಬಂದ್ರೆ ನಮ್ಗೆ ಕೂಡ ಸಮಾಧಾನ ಅಂತ ಹೇಳಿ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೇವೆ. ಇನ್ನು ಊರಲ್ಲಿ ಟ್ರೈಸಿಕಲ್ ಇತ್ತು ಕ್ಷಿತಿದ್ದು. ಅದರಲ್ಲಿ ತುಂಬಾ ಆಟ ಆಡ್ತಿದ್ದ ಆರುಷ್. ಸೊ ಅವನಿಗೆ ಇಲ್ಲಿಗೆ ಬಂದ್ಮೇಲೆ ನಾವು ಆರ್ಡರ್ ಮಾಡಿದ್ದು ನೆಕ್ಸ್ಟ್ ಡೇನೆ ಡೆಲಿವರಿ ಆಯ್ತು. ಸೊ ಟ್ರೈಸಿಕಲ್ ಕೂಡ ಬಂದಿದೆ. ಅದನ್ನ ಇಲ್ಲಿ ಫಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ತಂದೆ ಮಗ ಸೇರಿ. ಅವನಿಗೆ ಮೊದ್ಲೇ ತಗೊಳ್ಬೇಕು ಅಂತ ಇದ್ವಿ. ಹೇಗಿದ್ರು ಇನ್ನು ಊರಿಗೆ ಕೂಡ ಹೋಗ್ತಾ ಇದ್ದೇವಲ್ವಾ, ಅಲ್ಲಿ ಕೂಡ ಒಂದು ಇತ್ತಲ್ವಾ ಕ್ಷಿತಿದ್ದು. ಅದರಲ್ಲಿ ಸ್ವಲ್ಪ ದಿನ ಆಟ ಆಡ್ಲಿ, ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅಂತ ಹೇಳಿ ಗೊತ್ತಾಗತ್ತಲ್ವಾ, ಅದನ್ನ ನೋಡಿ ಮತ್ತೆ ತಗೊಳ್ವಾ ಅಂತ ಹೇಳಿ ಸ್ವಲ್ಪ ಡಿಲೇ ಮಾಡಿದ್ವಿ. ಪರವಾಗಿಲ್ಲ, 2 ವರ್ಷ ಆಗಿ 1 ತಿಂಗಳಾಗುವಾಗ ತಗೊಂಡ್ರೆ ಏನು ಪ್ರಾಬ್ಲಮ್ ಏನಿಲ್ಲ ಅಲ್ವಾ. ಸೊ ಈ ಟೈಮಿಗೆ ತಗೊಂಡಿದ್ದೇವೆ. ನಮ್ಮ ಆರುಷ್ಗೆ ಅದು ಫಿಕ್ಸ್ ಆಗುವಷ್ಟು ತಾಳ್ಮೆ ಇಲ್ಲ. ಅದ್ರಲ್ಲಿ ಏನಾದ್ರೂ ಒಂದು ಪಾರ್ಟ್ ಸಿಕ್ಕಿದ್ರೆ ಅದನ್ನ ಇಟ್ಕೊಂಡು ಮುಂದೆ ಹೋಗಿ ಹಿಂದೆ ಬರೋದು, ಆಟ ಆಡ್ತಾ ಇದ್ದ. ಅವ್ನು ಕೂಡ ತುಂಬಾನೇ ಹೆಲ್ಪ್ ಮಾಡ್ತಾನೆ ಇಂತಹ ಎಲ್ಲ ವಿಷಯದಲ್ಲಿ. ಒಂದು ಪಾಯಿಂಟ್ ಏನಂದ್ರೆ, ಮಕ್ಕಳನ್ನ ಕೂಡ ನಾವು ಜೊತೆ ಸೇರಿಸ್ಕೊಂಡ್ರೆ ಒಳ್ಳೇದು. ಇಂಥದ್ದೇನಾದ್ರೂ ಕೆಲಸ ಮಾಡುವಾಗ ಅದು ಅವ್ರದ್ದೇ ವಸ್ತು ಆಗಿರಬಹುದು ಅಥವಾ ನಮ್ಮದೇ ವಸ್ತು ಆಗಿರಬಹುದು. ಮಕ್ಕಳು ಸೈಡಲ್ಲಿ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ, ಸೇಫ್ ಇದೆ ಅಂತ ಇದ್ರೆ ಅವ್ರನ್ನ ಕೂಡ ಜೊತೆ ಸೇರಿಸ್ಕೊಂಡು ಕೆಲಸ ಮಾಡಿದ್ರೆ ಒಳ್ಳೇದು. ಅವ್ರಿಗೆ ಕೂಡ ಇಂಟ್ರೆಸ್ಟ್ ಬರುತ್ತೆ. ಮತ್ತೆ ಅವ್ರಿಗೆ ಏನಾದ್ರೂ ಒಂದು ಹೊಸದು ಕಲ್ತಾಗ ಆಗತ್ತೆ. ಜೊತೆಗೆ ಅವರಿಗೆ ಖುಷಿ ಕೂಡ ಆಗುತ್ತೆ. ಎಲ್ಲದಕ್ಕಿಂತ ಮುಖ್ಯ ಅದೇ ಅಲ್ವಾ ಈ ಏಜ್ ಅಲ್ಲಿ. ಅವರಿಗೆ ನಾವು ಮಾಡುವಂತಹ ಕೆಲಸದಲ್ಲಿ ಅವರು ಕೂಡ ಜಾಯಿನ್ ಆಗ್ಬೇಕು ಅಂತ ಹೇಳಿ ತುಂಬಾ ಕುತೂಹಲ ಇರುತ್ತೆ ಮಕ್ಕಳಿಗೆ. ಸೊ ಯಾವ್ದ್ರಲ್ಲಿ ಸಾಧ್ಯ ಆಗುತ್ತೆ ಅದ್ರಲ್ಲಿ ಅವರನ್ನ ಇನ್ವಾಲ್ವ್ ಮಾಡ್ಕೊಂಡು ಅಲ್ಪ ಸ್ವಲ್ಪ ಹೆಲ್ಪ್ ಮಾಡಿ, ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳಿದ್ರೆ ಸಾಕು. ಅವರಿಗೆ ಅದಕ್ಕಿಂತ ಹೆಚ್ಚು ನಿಜವಾಗಿಯೂ ಏನು ಬೇಕು ಅಂತಾನೆ ಇಲ್ಲ. ಅವನಿಗೆ ಅದು ಟ್ರೈಸಿಕಲ್ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾಗ್ತಿದೆ ಸ್ವಲ್ಪ ಸ್ವಲ್ಪ. ಆದ್ರೆ ಇನ್ನೂ ಆಗ್ತಿಲ್ಲ ಅಲ್ವಾ ಅಂತ ಹೇಳಿ ಸ್ವಲ್ಪ ಇನ್ನು ಬೇಗ ಆಗ್ಬೇಕು ಅಂತ ಹೇಳಿ ಒಂದು ಫೀಲಿಂಗ್ ಕೂಡ ಇದೆ. ಅದೆಷ್ಟು ಫಿಕ್ಸ್ ಮಾಡ್ತಾರೆ ಅದನ್ನೇ ಎಂಜಾಯ್ ಮಾಡ್ತಿದ್ದ. ಅದ್ರಲ್ಲೇ ಕುತ್ಕೊಂಡು ಮುಂದೆ ಹೋಗೋದು ಹಿಂದೆ ಹೋಗೋದು ಎಲ್ಲ ತುಂಬಾ ಫೀಲ್ ಮಾಡ್ತಿದ್ದ, ಟ್ರೈಸಿಕಲ್ ಬರ್ತಿದೆ ಅವನಿಗೆ ಅಂತ ಹೇಳಿ. ಯಾಕಂದ್ರೆ ಊರಿಂದ ಬಂದ್ಮೇಲೆ ಅದನ್ನ ನಾವು ತುಂಬಾ ಮಿಸ್ ಮಾಡ್ಕೊಳ್ತಿದ್ದ. ಅವಾಗವಾಗ ಹೇಳ್ತಾ ಇದ್ದ ಕೂಡ. Who is our Prime Minister? Modi. Our national animal? Jaguar. National bird? Peacock. National flower? Lotus. National fruit? Mango. National tree?
Yes. National anthem. Jana mana mana. Jana Gana Mana. Janga mana mana. Jana Gana Mana. Jana mana mana. Okay. High five. Very good. Very good. Very good. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅವನಿಗೆ ತಿಂಡಿ ಆದ್ಮೇಲೆ ಸಿರಪ್ ಎಲ್ಲ ಕೊಡ್ಬೇಕಿತ್ತು. ನಾನೊಂದು ಡಬ್ಬದಲ್ಲಿ ಹಾಕಿರ್ತೇನೆ ಅವನಿಗೆ ಕೊಡ್ಬೇಕಾದಂತಹ ಸಿರಪ್. ಓಪನ್ ಇಟ್ರೆ ಕೆಲವೊಮ್ಮೆ ಜಿರಳೆ ಅಥವಾ ಏನಾದ್ರೂ ಸೊಳ್ಳೆಗಳು ಅದೆಲ್ಲ ಹೋಗಿ ಕುತ್ಕೊಳ್ತಾವಲ್ವಾ. ಸೇಫ್ ಆಗಿರ್ಬೇಕಂದ್ರೆ ಒಂದು ದೊಡ್ಡ ಏನು ಡಬ್ಬದಲ್ಲಿ ಹಾಕಿ ಅದರೊಳಗೆ ನಾವು ಏನ್ ಕ್ಯಾಪ್ ಕೊಟ್ಟಿರ್ತಾರಲ್ವಾ ಅದನ್ನ ಅಳತೆ ಮಾಡೋದಕ್ಕೆ ಅದನ್ನ ಕೂಡ ವಾಶ್ ಮಾಡಿ ಡ್ರೈ ಮಾಡಿ ಅದರಲ್ಲೇ ಹಾಕಿ ಇಟ್ರೆ ಸೇಫ್ ಆಗಿರುತ್ತೆ. ಮಕ್ಕಳಿಗೆ ಯಾವಾಗ ಬೇಕು ಅವಾಗ ಆರಾಮಾಗಿ ತೆಗೆದು ಕೊಡಬಹುದು. ಇಲ್ಲದಿದ್ರೆ ಹಲ್ಲಿ ಎಲ್ಲ ಹೋದ್ರೆ ತುಂಬಾ ರಿಸ್ಕ್ ಅಲ್ವಾ. ಸೊ ಈ ತರ ನಾನೊಂದು ಫಾಲೋ ಮಾಡ್ತೇನೆ. ಇದು ಒಳ್ಳೆಯ ಒಂದು ಟಿಪ್ ಅಂತ ಹೇಳ್ಬೇಕು. ನಮ್ಗೆ ಇಲ್ಲದಿದ್ರೆ ಸ್ವಲ್ಪ ಭಯ ಇರುತ್ತೆ, ಹೊರಗಡೆ ಏನಾದ್ರೂ ಬಂದಿದ್ಯಾ, ಹಲ್ಲಿ ಬಂದಿದೆ, ಏನ್ ಟಚ್ ಮಾಡಿದೆ ಗೊತ್ತಿಲ್ಲ, ಅದ್ರದ್ದು ಕ್ಯಾಪ್ ಕೂಡ ಅಷ್ಟೇ ಹೇಗಿದೆ ಅಂತ ಗೊತ್ತಿಲ್ಲ, ವಾಶ್ ಮಾಡಿದ್ರೆ ನೀರಿನ ಅಂಶ ಇರುತ್ತೆ, ತುಂಬಾ ತೊಳಿಬೇಕು, ಹಾಗೆಲ್ಲ ತುಂಬಾ ರೀತಿಯಲ್ಲಿ ಯೋಚನೆ ಮಾಡ್ತೇವಲ್ವಾ. ಸೊ ಸೇಫ್ ಆಗಿ ಈ ತರ ಒಂದು ಡಬ್ಬದಲ್ಲಿ ಹಾಕಿಟ್ರೆ ಒಳ್ಳೇದು ಅಂತ ಹೇಳ್ಬಹುದು. ನಮ್ಮ ಆರುಷ್ ಸಾಧಾರಣವಾಗಿ ಆರಾಮಾಗಿ ಕುಡಿತಾನೆ ಎಲ್ಲ ಸಿರಪ್ ಅನ್ನ. ಇವಾಗ ಏನ್ ಶುರುವಾಗಿದೆ ಅಂದ್ರೆ ನಾನು ಕ್ಯಾಪ್ ಹಿಡ್ಕೊಳ್ತೇನೆ, ನಾನು ಅದಕ್ಕೆ ಹಾಕ್ತೇನೆ, ನಾನು 2.5 ml ಹಾಕೋದಕ್ಕೆ ಕಲಿತೇನೆ, ಅದನ್ನ ನೋಡ್ತೇನೆ ಸರಿಯಾಗಿದ್ಯಾ ಇಲ್ವಾ ಅಂತ ಹೇಳಿ. ಅದೆಲ್ಲ ಸ್ವಲ್ಪ ಗೊತ್ತಾಗತ್ತಲ್ವಾ ನಾವೇನ್ ಮಾಡ್ತೇವಂತ, ಅದನ್ನೆಲ್ಲ ಸ್ವಲ್ಪ ನಾನು ಮಾಡ್ತೇನೆ ಅನ್ನುವಂತಹ ಒಂದು ಕುತೂಹಲ ಜಾಸ್ತಿ ಆಗ್ತಾ ಇದೆ. ಆದ್ರೆ ಸಿರಪ್ ಬಾಟಲ್ ಅನ್ನೆಲ್ಲ ಕೊಡೋದು ಅಷ್ಟೊಂದು ಸೇಫ್ ಅಲ್ಲ ಅಲ್ವಾ. ಸೊ ನಾನೇ ಹಾಕಿ ಕೊಡ್ತೇನೆ, ಅವನು ಎಷ್ಟು ಕುಡಿಬೇಕು ಅಷ್ಟು. ಅದನ್ನ ಮತ್ತೆ ನಾನು ಅಳತೆ ಮಾಡ್ತೇನೆ, ಸರಿ ಇದೆಯಾ ಇಲ್ವಾ ಅದೆಲ್ಲ ನೋಡ್ತಾನೆ. ಅದು ಕೈ ಬೆರಳು ಹಾಕಿ ಟೇಸ್ಟ್ ನೋಡ್ತಾನಂದ್ರೆ ನಾನು ಸ್ಟಾರ್ಟಿಂಗ್ ಏನಾದ್ರೂ ಸಿರಪ್ ತಂದಾಗ ಒಮ್ಮೆ ಟೇಸ್ಟ್ ನೋಡ್ತೇನೆ ಹೇಗಿದೆ, ಅವನಿಗೆ ಆರಾಮಾಗಿ ಕುಡಿಯೋದಕ್ಕಾಗತ್ತಾ. ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿದ್ರೂನುವೆ ನಾನು ಹೇಳ್ತೇನೆ ತುಂಬಾ ಚೆನ್ನಾಗಿದೆ, ಕುಡಿಬಹುದು, ಟೇಸ್ಟಿ ಆಗಿದೆ ಅಂತ ಹೇಳಿ. ಸೊ ಆ ತರ ನಾವು ಮಕ್ಕಳಿಗೆ ಹೇಳಿದ್ರೆ ಅವ್ರಿಗೆ ಕೂಡ ಸೇಫ್ ಅಂತ ಫೀಲ್ ಆಗುತ್ತೆ. ಇದನ್ನ ನಾನು ಕುಡಿದ್ರೆ ಏನ್ ಆಗೋದಿಲ್ಲ ಅಂತ ಹೇಳಿ ಒಂದು ಧೈರ್ಯ ಬರುತ್ತೆ. ಇಲ್ಲದ್ರೆ ಮಕ್ಳಿಗೆ ಸ್ವಲ್ಪ ಭಯ ಆಗುತ್ತೆ, ಈ ಒಂದು ಮೆಡಿಸಿನ್ ನಾನು ಕುಡಿದ್ರೆ ಏನಾಗುತ್ತೆ ಏನೋ, ಖಾರ ಇದೆಯೇ ಏನೋ ಒಂದು ಭಯ ಇರುತ್ತಲ್ವಾ. ಅದನ್ನ ಹೋಗಲಾಡಿಸ್ಬೇಕಂದ್ರೆ ನಾವ್ ಅದನ್ನ ಸ್ವಲ್ಪ ಟೇಸ್ಟ್ ನೋಡಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಒಳ್ಳೇದು. ಸೊ ಮಕ್ಕಳಿಗೆ ಕೂಡ ಅವಾಗ ಕುಡಿಯೋದಕ್ಕೆ ಧೈರ್ಯ ಬರುತ್ತೆ, ನಮ್ಮ ಕೆಲ್ಸ ಕೂಡ ಸುಲಭವಾಗಿ ಆಗೋಗುತ್ತೆ. ಇಲ್ಲದಿದ್ರೆ ಕೆಲವೊಮ್ಮೆ ಸ್ವಲ್ಪ ಕಷ್ಟ ಆಗುತ್ತೆ ಮಕ್ಕಳಿಗೆ ಮೆಡಿಸಿನ್ ಎಲ್ಲ ಕೊಡೋದು. ಇನ್ನು ಸ್ವಲ್ಪ ಕರಿಬೇವಿನ ಎಲೆ ಎಲ್ಲ ತಂದು ಅದನ್ನ ತೊಳ್ದು ಒಣಗ್ಲಿಕ್ಕೆ ಇಟ್ಟಿದ್ದೆ. ತಲೆಗೆ ಹಾಕೋದಕ್ಕೆ ಎಣ್ಣೆ ಪ್ರಿಪೇರ್ ಮಾಡೋದಕ್ಕೆ ಬ್ರಾಹ್ಮಿ ಭೃಂಗ ಎಲ್ಲ ಇದ್ರೆ ಅದನ್ನ ಕೂಡ ಯೂಸ್ ಮಾಡಬಹುದು. ಆದ್ರೆ ಅದೆಲ್ಲ ಇವಾಗ ಸಿಗೋದಕ್ಕೆ ಕಷ್ಟ ಆಗ್ತಿದೆ. ಊರಲ್ಲೇ ಮಾಡ್ಕೊಂಡ್ ಬಂದಿದ್ರೆ ಚೆನ್ನಾಗಿರೋದು, ಬಟ್ ಅಷ್ಟೊಂದು ಟೈಮ್ ಇರ್ಲಿಲ್ಲ. ಸೊ ಇಲ್ಲಿಗೆ ಬಂದ್ಮೇಲೆ ಎಲೆ ಅಂದ್ರೆ ನಾನು ಯೂಸ್ ಮಾಡೋದು ಕರಿಬೇವಿನ ಎಲೆ ಮಾತ್ರ. ಇಲ್ಲಿ ಬೇರೆ ಎಲ್ಲ ಅಷ್ಟೊಂದು ಸುಲಭವಾಗಿ ಇಲ್ಲಿ ಸಿಗೋದಿಲ್ಲ. ಸೊ ಅದನ್ನ ಯೂಸ್ ಕೂಡ ಮಾಡೋದಿಲ್ಲ. ಏನು ಸುಲಭವಾಗಿ ಸಿಗುವಂತ ವಸ್ತುಗಳಿವೆ ಅದನ್ನ ಯೂಸ್ ಮಾಡ್ಕೊಳ್ತೇನೆ. ಸ್ವಲ್ಪ ಮೆಂತ್ಯವನ್ನ ನೆನ್ಸಿಟ್ಕೊಳ್ತೇನೆ ಮತ್ತೆ ಸ್ವಲ್ಪ ಜೀರಿಗೆಯನ್ನ ಡೈರೆಕ್ಟ್ ಆಗಿ ಹಾಕ್ತಾ ಇದ್ದೇನೆ. ಅದನ್ನ ಕೂಡ ಬೇಕಾದ್ರೆ ನೆನ್ಸಿಟ್ಕೊಳ್ಬಹುದು. ಅದಕ್ಕೆ ಒಂದು ಈರುಳ್ಳಿ ಕೂಡ ಹಾಕ್ತಾ ಇದ್ದೇನೆ. ಇದೆಲ್ಲ ಆಪ್ಷನಲ್, ನಮ್ಗೆ ಯಾವ್ದು ಅವೈಲೇಬಲ್ ಇದೆ ಅದನ್ನ ಹಾಕೊಂಡ್ರೆ ಆಯ್ತು. ನೆಲ್ಲಿಕಾಯಿ ಇದ್ರೆ ನೆಲ್ಲಿಕಾಯಿ ಕೂಡ ಹಾಕೊಳ್ಬಹುದು, ಅದು ಕೂಡ ತುಂಬಾನೇ ಒಳ್ಳೇದು ಹೇರಿಗೆ. ಇವೆಲ್ಲವನ್ನ ಗ್ರೈಂಡ್ ಮಾಡ್ಕೊಂಡ್ರೆ ಆಯ್ತು. ಬೇಕಾದ್ರೆ ಸ್ವಲ್ಪ ನೀರ್ ಹಾಕೊಳ್ಬಹುದು, ಇಲ್ಲದ್ರೆ ಹಾಗೆ ಕೂಡ ಗ್ರೈಂಡ್ ಮಾಡ್ಕೊಳ್ಬಹುದು. ಈ ತರ ಒಂದು ಪೇಸ್ಟ್ ರೆಡಿ ಮಾಡಿ ಅದನ್ನೊಂದು ಪಾತ್ರೆಗೆ ಹಾಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡು ಬಿಸಿ ಮಾಡ್ಕೊಂಡ್ರೆ ಆಯ್ತು. ಬಿಸಿ ಅಂದ್ರೆ ಚೆನ್ನಾಗಿ ಬಾಯ್ಲ್ ಆಗ್ಬೇಕು. ಎಣ್ಣೆ ಇದು ನಾವು ಊರಿಂದಲೇ ತಂದದ್ದು, ಹಾಗಾಗಿ ಇವಾಗ್ಲೇ ಬಿಸಿ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲದ್ರೆ ಹಾಗೆ ಇಟ್ರೆ ಸುಮ್ನೆ ವೇಸ್ಟ್ ಆಗುತ್ತಲ್ವಾ. 6 months ಇರುತ್ತೆ ಇದಕ್ಕೆ ವ್ಯಾಲಿಡಿಟಿ. ಸೊ ಆ ಟೈಮಲ್ಲಿ ಯೂಸ್ ಮಾಡಬಹುದು ಅಂತ ಹೇಳಿ ಇವಾಗ್ಲೇ ಬಿಸಿ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೇನೆ. ಇದನ್ನೇನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು, ಎಣ್ಣೆಯ ಕಲರ್ ಚೇಂಜ್ ಆಗ್ಬೇಕು. ಹಾಗೆ ನಾವು ಪೇಸ್ಟ್ ಏನ್ ಹಾಕಿದ್ದೇವೆ ಅದು ಕೂಡ ಸ್ವಲ್ಪ ಕಪ್ಪಗಾಗುವವರೆಗೆ ಬಾಯ್ಲ್ ಮಾಡ್ಕೊಳ್ಬೇಕು.
ಊರಿಗೆ ಹೋದಾಗ ಸುಮಾರು ಗಿಡಗಳು ಹಾಗೆ ಬಾಡ್ ಹೋಗಿದಾವೆ. ಇನ್ನು ಕೆಲವು ಸ್ವಲ್ಪ ಕಲರ್ ಚೇಂಜ್ ಆಗಿದಾವೆ. ಈ ಬಸಳೆ ಗಿಡ ಕೂಡ ಹಾಗೆ ಆಗಿದೆ. ತುಂಬಾ ಚೆನ್ನಾಗಿ ಬೆಳೀತಾ ಇತ್ತು. ಆದ್ರೆ ಊರಿಗೆ ಹೋದಾಗ ನೀರೆಲ್ಲ ಜಾಸ್ತಿ ಚೆನ್ನಾಗಿ ಹಾಕ್ತಾ ಇರ್ಲಿಲ್ಲಲ್ವಾ, ಹಾಗಾಗಿ ಕೆಲವು ಎಲೆಗಳು ಹಾಗೆ ಹಳದಿ ಆಗ್ತಾ ಬಂದಿದಾವೆ. ಹಾಗೆ ಕೆಲವು ಗಿಡದ್ದು ಕಾಂಡ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಸೊ ಇನ್ನು ಚೆನ್ನಾಗಿ ನೀರ್ ಹಾಕಿದ್ರೆ ರಿಕವರ್ ಆಗುತ್ತೆ. ಒಂದು ವಾರದಲ್ಲಿ ಎಲ್ಲ ಎಲೆಗಳು ಗ್ರೀನ್ ಆಗುತ್ತೆ. ಕೆಲವೊಮ್ಮೆ ಈ ತರ ಆಗುತ್ತೆ, ನಾವು ನೀರೆಲ್ಲ ಚೆನ್ನಾಗಿ ಹಾಕ್ಲಿಲ್ಲ ಅಂದ್ರೆ. 2 ಬಾಟಲ್ ಆಗಿದೆ ಎಣ್ಣೆ, ತಲೆಗೆ ಹಾಕುವ ಎಣ್ಣೆ ಇದು. ಇದು ನಾನು ಬಾಟಲ್ ಏನಾದ್ರೂ ಇರುತ್ತಲ್ವಾ, ಹನಿ ಅಥವಾ ಏನಾದ್ರೂ ತಂದಂತಹ ಬಾಟಲ್ ಅನ್ನ ರೀಯೂಸ್ ಮಾಡ್ಕೊಳ್ತೇನೆ. ಈ ತರ ಎಣ್ಣೆ ಎಲ್ಲ ಮಾಡಿ ಇಡೋದಕ್ಕೆ ಚೆನ್ನಾಗಾಗುತ್ತೆ. ಕಲರ್ ನೋಡಿ ಈ ತರ ಬರುತ್ತೆ. ಎಲೆ ತುಂಬಾ ಹಾಕಿರೋದ್ರಿಂದ ಕರಿಬೇವಿನ ಎಲೆ ಈ ತರ ಕಲರ್ ಬರುತ್ತೆ. ಮತ್ತೆ ನಾನು ಇದನ್ನ ಇವಾಗ ಅರಶಿಗೆ ಕೂಡ ಯೂಸ್ ಮಾಡ್ತೇನೆ. ಅಂದ್ರೆ ಸ್ನಾನ ಮಾಡೋದಕ್ಕೆ ಹೋಗೋದಕ್ಕಿಂತ ಮೊದಲು ಒಂದು ಅರ್ಧ ಮುಕ್ಕಾಲ್ ಗಂಟೆ ಮುಂಚೆ ಈ ಒಂದು ಎಣ್ಣೆಯನ್ನ ಹಾಕ್ತೇನೆ ಅವನಿಗೆ ಕೂದ್ಲಿಗೆ, ಮತ್ತೆ ತಲೆಗೆ ಸ್ನಾನ ಮಾಡಿಸ್ತೇನೆ. ಸೊ ಮೊದ್ಲೆಲ್ಲ ಇದನ್ನ ಯೂಸ್ ಮಾಡ್ತಾ ಇರ್ಲಿಲ್ಲ. ರೀಸೆಂಟ್ ಆಗಿ ಇದನ್ನ ಅವನಿಗೆ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ದು. ಸೊ ಸಪರೇಟ್ ಒಂದು ಅವನಿಗೋಸ್ಕರ ಮಾಡೋದಂತ ಎಕ್ಸ್ಟ್ರಾ ಕೆಲಸ ಏನು ಇಲ್ಲ. ನಾವು ಯೂಸ್ ಮಾಡುವಂತಹ ಎಣ್ಣೆಯನ್ನ ಅವನಿಗೆ ಕೂಡ ಕೂದ್ಲಿಗೆ ಆರಾಮಾಗಿ ಹಚ್ಚಬಹುದು. ಆದ್ರೆ ಇದು ಸ್ವಲ್ಪ ಸ್ಮೆಲ್ ಇರುತ್ತೆ, ಹೊರಗಡೆ ಎಲ್ಲ ಹೋಗುವಾಗ ಜಾಸ್ತಿ ಸ್ಮೆಲ್ ಆಗುತ್ತೆ. ಮತ್ತೆ ನಾವು ಕೂಡ ಅಷ್ಟೇ ಹಾಕಿ ಒಂದ್ ಸ್ವಲ್ಪ ಹೊತ್ತಲ್ಲೇ ವಾಶ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಓವರ್ ನೈಟ್ ಎಲ್ಲ ಬಿಟ್ರೆ ಬೆಡ್ಶೀಟ್ ಎಲ್ಲ ಸ್ವಲ್ಪ ಜಾಸ್ತಿ ಕಲರ್ ಚೇಂಜ್ ಆಗುತ್ತೆ. ಇದ್ರಲ್ಲಿ ಕರಿಬೇವಿನ ಎಲೆ ಮತ್ತೆ ಮೆಂತ್ಯ ಎಲ್ಲ ಹಾಕಿರೋದ್ರಿಂದ ಕಲರ್ ಸ್ವಲ್ಪ ಜಾಸ್ತಿ ಡಾರ್ಕ್ ಆಗಿ ಆಗುತ್ತೆ ಬಟ್ಟೆ ಅಥವಾ ಏನಾದ್ರೂ ವಸ್ತುಗಳಿಗೆ ತಾಗಿದ್ರೆ. What is that? Owl. Spell it. O. O. W. Very good. L. ಇಂಥದ್ದೊಂದು ಲರ್ನಿಂಗ್ ಟಾಯ್ಸೇ ಬರುತ್ತೆ. ಇದನ್ನ ನಾವು ಜಸ್ಟ್ ಆ ಟಾಯ್ ತಗೊಂಡಿಲ್ಲ, ಬಟ್ ಇರುವಂತಹ ವಸ್ತುಗಳನ್ನ ಯೂಸ್ ಮಾಡಿ ಆ ಒಂದು ಟಾಯ್ ತರ ಮಾಡ್ಕೊಂಡಿದ್ದೇವೆ ಅಷ್ಟೇ. ಇನ್ನು ಆರುಷಿದ್ದು ಹೇರ್ ಮಾತ್ರ ತುಂಬಾ ಉದ್ದ ಆಗ್ತಾ ಇದೆ. ಅವನು ಹೊರಗಡೆ ಹೋದ್ರೆ ಕಟ್ ಮಾಡೋದಕ್ಕೆ ಅಷ್ಟೊಂದು ಅವನಿಗೆ ಕಂಫರ್ಟೇಬಲ್ ಇನ್ನೂ ಆಗೋದಿಲ್ಲ. ಅದಕ್ಕೋಸ್ಕರ ಮನೆಯಲ್ಲೇ ನಾವು ಕಟ್ ಮಾಡುವ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೇವೆ. ಬಟ್ ಅವತ್ತು ಏನು ಕಟ್ ಮಾಡೋದಕ್ಕೆ ಬಿಡ್ಲಿಲ್ಲ. ಅವನ್ ಮತ್ತೆ ಜೋರ್ ಅಳೋದಕ್ಕೆ ಶುರು ಮಾಡಿದ. ಸ್ವಲ್ಪ ಸೈಡ್ ಅಲ್ಲಿ ಕಟ್ ಮಾಡಿದ್ದಷ್ಟೇ, ಮತ್ತೆ ಹಿಂದ್ಗಡೆ ಸ್ವಲ್ಪ ಟ್ರಿಮ್ಮರ್ ಅಲ್ಲಿ ತೆಗ್ದದ್ದು. ಆದ್ರೆ ತುಂಬಾ ಇರೋದು ಸ್ವಲ್ಪ ಕಡಿಮೆ ಆಗಿದೆ. ವಾಲ್ಯೂಮ್ ಸ್ವಲ್ಪ ಕಡಿಮೆ ಆಗಿತ್ತು ಅಷ್ಟೇ, ಮತ್ತೆ ಏನು ಚೇಂಜಸ್ ಮಾಡ್ಲಿಲ್ಲ. ಅದಾದ್ಮೇಲೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಅವ್ನ್ ಮಲ್ಕೊಂಡಾಗ ನಾನೇ ಸ್ವಲ್ಪ ಫ್ರಂಟ್ ಅಲ್ಲಿ ಕಟ್ ಮಾಡಿದೆ ಅಷ್ಟೇ. ಇನ್ನೂ ಅಭ್ಯಾಸ ಮಾಡ್ಬೇಕು ಅವನಿಗೆ. ಹೊರಗಡೆ ಅವ್ರು ಕಟ್ ಮಾಡಿದ್ರೆ ಕೂಡ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಅವನಿಗೆ ಗೊತ್ತು ಮಾಡ್ಬೇಕು. ಆದ್ರೆ ಅದೊಂದು ನಮ್ಗೆ ಯಾವಾಗ್ಲೂ ಪ್ರಾಬ್ಲಮೇ ಆಗೋದು. ಅವನಿಗೆ ಸ್ವಲ್ಪ ಭಯ ಆಗತ್ತೆ ಅವನಿಗೆ, ಮತ್ತೆ ಅಳ್ತಾನಲ್ವಾ, ಅವಾಗ ಬೇಜಾರಾಗತ್ತೆ. ಬೇರೆ ಯಾವ್ದೇ ಒಂದು ವಿಷಯಕ್ಕೆ ಅಷ್ಟೊಂದ್ ಜೋರ ಅಳೋದಿಲ್ಲ ಅವನು. ಸೊ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತದೆ. ಇನ್ನು ಸ್ಲೋಲಿ ನೆಕ್ಸ್ಟ್ ಟೈಮ್ ಹೊರಗಡೆ ಕರ್ಕೊಂಡು ಹೋಗಿ ನಾವು ಅವನಿಗೆ ಹೇರ್ ಕಟಿಂಗ್ ಮಾಡಿಸ್ಬೇಕು. ಇಲ್ಲಿ ನಾವು ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ತಾ ಇದ್ದೇವೆ. ಸುಮಾರು ದಿನದಿಂದ ಯೋಚನೆ ಮಾಡ್ತಾ ಇದ್ವಿ ಮಾಡಿಸ್ಕೊಳ್ಬೇಕು, ಒಮ್ಮೆ ಕಂಪ್ಲೀಟ್ ಆಗಿ ಟೆಸ್ಟ್ ಮಾಡ್ಕೊಂಡ್ರೆ ಗೊತ್ತಾಗತ್ತಲ್ವಾ ನಮ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಏನಾದ್ರೂ ಇದ್ರೆ ಅಂತ ಹೇಳಿ. ಬಟ್ ಯಾವಾಗ್ಲೂ ಡಿಲೇ ಆಗ್ತಿತ್ತು. ಸೊ ಇವಾಗ ಎಲ್ಲ ಕೆಲ್ಸ ಜಾಸ್ತಿ ಇದ್ರೂನುವೆ ಆ ಮಧ್ಯದಲ್ಲಿ ಒಂದು ಇದನ್ನ ಕೂಡ ಶೆಡ್ಯೂಲ್ ಮಾಡ್ಕೊಂಡ್ವಿ. ಅವ್ರು ಹೇಳಿದ್ರು ಮನೆಗೆ ಬರ್ತಾರೆ ಅಂತ ಹೇಳಿ. ಸೊ ಮನೆಗೆ ಬಂದು ಬ್ಲಡ್ ಅನ್ನ ಕಲೆಕ್ಟ್ ಮಾಡಿ ಕೊಂಡೋಗಿದ್ರು. ಆ ದಿನನೇ ಸಂಜೆ ರಿಪೋರ್ಟ್ ಕೂಡ ಕೊಟ್ಟಿದ್ರು. ಸೊ ನಾವು 3 ಜನನು ಮಾಡಿಸ್ಕೊಂಡ್ವಿ, ಪಪ್ಪ, ಧೀರಜ್ ಮತ್ತೆ ನಾನು. ಪಪ್ಪಂದು ಆಲ್ಮೋಸ್ಟ್ ಯಾವಾಗ್ಲೂ ಆಗ್ತಾ ಇರುತ್ತೆ ಹಾಸ್ಪಿಟ್ಲಿಗೆಲ್ಲ ನಾರ್ಮಲ್ ಆಗಿ ಹೋಗುವಾಗ. ಬಟ್ ಆದ್ರೂನುವೆ ನಾವಿಬ್ರು ಮಾಡ್ಕೊಳ್ತಾ ಇದ್ವಿ ಅಲ್ವಾ, ಸೊ ಅವ್ರಿಗೆ ಕೂಡ ಮಾಡುವ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೇವೆ ಇಲ್ಲಿ. ನಾನು ಪ್ರೆಗ್ನೆನ್ಸಿ ಟೈಮ್ ಅಲ್ಲೇ ಮಾಡ್ಸಿದ್ದು. ಅದಾದ್ಮೇಲೆ ಯಾವತ್ತೂ ಬ್ಲಡ್ ಟೆಸ್ಟ್ ಮಾಡ್ಲೇ ಇಲ್ಲ. ಧೀರಜ್ ಕೂಡ ಮೊದ್ಲೆಲ್ಲ 6 ಮಂತ್ಸಿಗೊಮ್ಮೆ ಹಾಗೆ ಮಾಡ್ಕೊಳ್ತಾ ಇದ್ರು. ಇವಾಗ ರೀಸೆಂಟ್ ಆಗಿ ಸುಮಾರು ಸಮಯ ಆಯ್ತು. ನಮ್ಗೆ ಆಕ್ಚುಲಿ ಲೇಟ್ ಇನ್ 20s ಅಥವಾ 30s ಅಲ್ಲೆಲ್ಲ ನಾವು ಮಾಡ್ಕೊಂಡ್ರೆ ಒಳ್ಳೇದು. ಈ ಟೈಮಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ ಏನು ಯಾವ್ದ್ರಿಂದ ಏನ್ ಪ್ರಾಬ್ಲಮ್ ಬರುತ್ತಂತ ಗೊತ್ತಾಗೋದಿಲ್ಲ. ಆದ್ರೆ ಅವಾಗ ಅಟ್ಲೀಸ್ಟ್ ಒಂದು ಬ್ಲಡ್ ಟೆಸ್ಟ್ ಮಾಡ್ಕೊಂಡ್ರೆ ಏನಾದ್ರೂ ಬೇಸಿಕ್ಸ್ ಥಿಂಗ್ಸ್ ಅಟ್ಲೀಸ್ಟ್ ಗೊತ್ತಾಗುತ್ತಲ್ವಾ. ಸೊ ಏನಾದ್ರೂ ಪ್ರಿಕಾಷನ್ಸ್ ಬೇಕಾದ್ರೆ ಅದನ್ನೆಲ್ಲ ನಾವು ತಗೊಳ್ಬಹುದು, ಅಥವಾ ಯಾವ್ದಕ್ಕಾದ್ರೂ ಸಪ್ಲಿಮೆಂಟ್ಸ್ ಏನಾದ್ರೂ ಬೇಕಾದ್ರೆ ಅದನ್ನ ಕೂಡ ತಗೊಳ್ಬಹುದು. ಸೊ ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಂಡು
ಎಷ್ಟೇ ಕೆಲಸ ಇದ್ರೂ ಮಧ್ಯ ಮಧ್ಯ ಒಂದು ಅಟ್ಲೀಸ್ಟ್ ಒಂದು 6 ಮಂತ್ಸಿಗೊಮ್ಮೆ ಆದ್ರೂ ಬ್ಲಡ್ ಟೆಸ್ಟ್ ಮಾಡ್ಕೊಂಡ್ರೆ ಒಳ್ಳೇದು. ಸೊ ಹೆಚ್ಚು ಕಡಿಮೆ ಏನಾದ್ರೂ ಇದ್ರೆ ನಾವು ಸ್ವಲ್ಪ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ರಿಪೋರ್ಟ್, ಅಥವಾ ಇನ್ನೂ ಜಾಸ್ತಿ ಏನಾದ್ರೂ ಪ್ರಾಬ್ಲಮ್ ಇದೆ ಅಂತ ಇದ್ರೆ ಬೇಕಾದ್ರೆ ಡಾಕ್ಟರ್ಸ್ ಹತ್ರ ಕೂಡ ತಗೊಂಡ್ ಹೋಗಿ ತೋರಿಸಬಹುದು ರಿಪೋರ್ಟ್ ಅನ್ನ. ಯಾರು ಶವ್ ಹೌದಾದೆ ದೆಪ್ಪುನು ದಾದೆ ಬೀಟ್ರೂಟ್ ಜ್ಯೂಸ್. ಓಕೆ. ನಮ್ಮ ಆರುಷ್ಗೆ ಅದು ಬ್ಲಡ್ ಅಂತ ಗೊತ್ತೇ ಆಗ್ತಿರ್ಲಿಲ್ಲ. ಬೀಟ್ರೂಟ್ ಜ್ಯೂಸ್ ಅಂತ ಹೇಳ್ತಾ ಇದ್ದ. ಅಂಡ್ ಅವ್ರು ಪ್ಯಾಕ್ ಮಾಡ್ಕೊಂಡು ತಗೊಂಡ್ ಹೋಗುವಾಗ ಕೂಡ ಅವರು ಬೀಟ್ರೂಟ್ ಜ್ಯೂಸ್ ಅನ್ನ ಹಾಗೆ ತಗೊಂಡ್ ಹೋಗಿದ್ದಾರೆ, ನಮ್ಗೆ ಕೊಟ್ಟು ಹೋಗ್ಲಿಲ್ಲ ಅಂತ ಹೇಳಿ ತುಂಬಾನೇ ಬೇಜಾರಾಗ್ಬಿಟ್ಟಿದ್ದ. ನಮ್ಮನ್ನೆಲ್ಲ ನೀವ್ ಹೋಗಿ ಅಂತ ಹೇಳಿ ಮುಂದೆ ಕಳಿಸ್ತಿದ್ದ. ಬಟ್ ಅವನ್ ಮಾತ್ರ ಮುಂದೆ ಬರ್ತಿರ್ಲಿಲ್ಲ. ನನ್ಗೆ ಬೇಡ, ನನಗೆ ವ್ಯಾಕ್ಸಿನ್ ಬೇಡ ಅಂತ ಹೇಳ್ತಿದ್ದ. ಪಾಪ ತುಂಬಾ ಭಯ ಪಟ್ಟಿದ್ದಾನೆ, ತುಂಬಾ ವ್ಯಾಕ್ಸಿನ್ ಕೊಟ್ಟು. ಇಂಜೆಕ್ಷನ್ ಬೇಕಾ? ನೆಕ್ಸ್ಟ್ ಆರುಷ್ ಪ್ಲೀಸ್ ಬೇಕಾ? ಓಕೆ. ಜರ್ನಿ ಮಾಡಿ ಆದ್ಮೇಲೆ ಮಕ್ಕಳಿಗೆ ಸ್ವಲ್ಪ ಎಸಿಡಿಟಿ ತರ ಫೀಲ್ ಆಗೋದು, ಅಥವಾ ಫುಡ್ ಸರಿಯಾಗಿ ಡೈಜೆಷನ್ ಆಗದೆ ಇರುವುದು, ಇದೆಲ್ಲ ಇರುತ್ತೆ. ಕೆಲವು ಮಕ್ಕಳಿಗೆ ಅಂದ್ರೆ ಸ್ವಲ್ಪ ದೊಡ್ಡವರಾದ್ಮೇಲೆ ಹೇಳೋದಕ್ಕಾಗತ್ತೆ, ಇನ್ನು ಚಿಕ್ಕ ಮಕ್ಕಳಿಗೆ ಅದನ್ನೆಲ್ಲ ಹೇಳೋದಕ್ಕಾಗೋದಿಲ್ಲ ಅಷ್ಟೊಂದು ಮಾತು ಬರದಿದ್ದಾಗ. ಅವಾಗ ನಾವು ಸ್ವಲ್ಪ ಅವರಿಗೆ ಆಯಿಲ್ ಮಸಾಜ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಒಂದೆರಡು ದಿನದಲ್ಲಿ ಕೆಲವೊಮ್ಮೆ ಸರಿ ಹೋಗುತ್ತೆ, ಟ್ರಾವೆಲ್ ಮಾಡಿದ ದಿನ ಅಥವಾ ನೆಕ್ಸ್ಟ್ ಡೇ ಎಲ್ಲ. ಇಲ್ಲದ್ರೆ ಒಂದು 4-5 ದಿನ ಬೇಕಾಗುತ್ತೆ ಮಕ್ಕಳಿಗೆ ಪ್ರಾಪರ್ ಆಗಿ ರಿಕವರ್ ಆಗೋದಕ್ಕೆ. ಸ್ವಲ್ಪ ಎಣ್ಣೆ ಹಚ್ಚಿ ಸ್ವಲ್ಪ ಎಕ್ಸರ್ಸೈಸ್ ತರ ಮಾಡಿದ್ರೆ ಅವರಿಗೆ ಗ್ಯಾಸ್ ಏನಾದ್ರೂ ಇದ್ರೆ, ಬ್ಲೋಟಿಂಗ್ ತರ ಏನಾದ್ರೂ ಇದ್ರೆ ರಿಲೀಫ್ ಆಗುತ್ತೆ. ಸೊ ಇಷ್ಟೇ ಈ ಒಂದು ವ್ಲಾಗ್ ಅನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇನ್ನು ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್. ಹಾಗೆ ಚಾನಲ್ ಅಲ್ಲಿ ಇನ್ನಷ್ಟು ವೆರೈಟೀಸ್ ಆಫ್ ವಿಡಿಯೋಸ್ ಇವೆ, ಅವನ್ನೊಮ್ಮೆ ಚೆಕ್ ಮಾಡಿ. ನಿಮ್ಗೆ ಯಾವ್ದಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಸುಮಾರು ವಿಡಿಯೋಸ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. Bye. Take care.